ಓಹೋ, ಸಾಹೇಬ್ರ ಸವಾರಿ ಎಲ್ಲಿಂದ ಬರ್ತಾ ಇದೆ? ಅಣ್ಣಮ್ಮ ದೇವಸ್ಥಾನದಲ್ಲಿ ಹರಿಕತೆ ಇರುತ್ತೆ ಅಂತ ಹೋಗಿ ಅದಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂತ ಪಕ್ಕದ ಥಿಯೇಟರ್ ಅಲ್ಲಿ ಪ್ರೀತ್ಸೋಣ ಬಾ ಪಿಕ್ಚರ್ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅಲ್ಲಯ್ಯ, ಅಲ್ಲಿ ನಿಮ್ಮಪ್ಪ ನೋಡಿದ್ರೆ ನಿನಗೆ ಕಂಪ್ಯೂಟರ್ ಕಳಿಸ್ಬೇಕು, ಫಾರಿನ್ ಕಳಿಸ್ಬೇಕು ಅಂತಿದ್ದಾರೆ. ನೀನ್ ನೋಡಿದ್ರೆ ಪ್ರೀತ್ಸೋಣ ಬಾ, ಮನೆ ಬಿಟ್ಟು ಓಡೋಗೋಣ ಬಾ ಅಂತ ಸಿನಿಮಾ ನೋಡ್ಕೊಂಡು ಕಾಲ ಕಳೀತಾ ಇದೀಯಾ? ಅದಿರ್ಲಿ, ನಿನ್ಗೆ ಏನೇನು ಬರುತ್ತೆ? ಏನದು? ಈಜೋದು. ಏನ? ಈಜೋದು, ಸ್ವಿಮ್ಮಿಂಗ್. ಓಹೋ, ಅದು ಬಿಟ್ಟು ಇನ್ನೇನೇನು ಬರುತ್ತೆ? ಅದೇ ಮ್ಯೂಸಿಕ್, ಅದೇ ಹಾರ್ಮೋನಿಯಂ, ಮೃದಂಗಂ, ತಬಲಾ, ಗಿಟಾರ್, ಪಿಟೀಲ್ ಎಲ್ಲ ಬರುತ್ತೆ. ಅವನ್ನೆಲ್ಲ ಇಲ್ಲಿಗೆ ತಂದಿದೀಯಾ? ಸಾರಿ ಅಂಕಲ್, ಮರ್ತೋಗ್ಬಿಟ್ಟೆ. ಬೇಕು ಅಂದ್ರೆ ತಂದ್ಬಿಡ್ತೀನಿ. ಬೇಡ ಬೇಡ, ಥ್ಯಾಂಕ್ಸ್. ಹಾ ಅಂಕಲ್, ನನಗೆ ಇನ್ನೊಂದು ವಿದ್ಯೆ ಬರುತ್ತೆ. ಏನದು? ಪೇಂಟಿಂಗ್ ಮಾಡ್ತೀನಿ ಅಂಕಲ್. ಏನ್ ರೋಡ್ ಮೇಲೋ ಇಲ್ಲ ಬೋರ್ಡ್ ಮೇಲೋ? ಪೇಪರ್ ಮೇಲೆ. ಅದೆಲ್ಲ ಸರಿ, ಬದುಕೋಕೆ ಏನು ಬರುತ್ತೆ ಅಂತ ಕೇಳ್ತಿದ್ದೀನಿ. BA ಗ್ರಾಜುಯೇಟ್, ಪಾಸ್ ಮಾಡಿದ್ದೀನಿ ಅಂಕಲ್. ಎಷ್ಟು ವರ್ಷನೋ? 1 2 3 4 5 ಇಯರ್ಸ್. ನಿಮ್ಮ ಯೂನಿವರ್ಸಿಟಿಗೆ ಥ್ಯಾಂಕ್ಸ್ ಹೇಳಬೇಕು. ಪರವಾಗಿಲ್ವೇ, ಬಹಳ ಬೇಗ ಮುಗಿಸಿದೀಯಾ. ಈ ವರ್ಷ ತುಂಬಾ ಕಷ್ಟಪಟ್ಟು ಪಾಸ್ ಮಾಡಿದೆ ಅಂಕಲ್. ಸರಿ, ನಿಮ್ಮಪ್ಪ ನಿಮ್ಗೊಂದು ಕೆಲಸ ಕೊಡಿಸು ಅಂತ ಹೇಳಿದಾನೆ. ಇನ್ನೊಂದು ವಾರದಲ್ಲಿ ಕೊಡಿಸ್ತೀನಿ. ಹೋಗಿ ಊಟ ಮಾಡಿ ಮಲ್ಕೋ. ಬಂಟಿ ಯಜಮಾನ್ರೆ, ಬೆಳಿಗ್ಗೆ ಇವನಿಗೆ ಔಟ್ ಹೌಸ್ ತೋರಿಸು. ಆಯ್ತು ಯಜಮಾನ್ರೆ. ಅಂಕಲ್, ಔಟ್ ಹೌಸ್ ಎಲ್ಲ ಯಾಕೆ, ಬೇರೆ ಎಲ್ಲಾದ್ರೂ? ಏನಂದ್ರೆ? ಔಟ್ ಹೌಸೇ ಸೌಕರ್ಯವಾಗಿರುತ್ತೆ ಅಂತ. ನೋಡ, ಸೌಕರ್ಯ ಇರ್ಲಿ ಇಲ್ದೆ ಇರ್ಲಿ, ನೀನ್ ಅಲ್ಲೇ ಇರ್ಬೇಕು, ಗೊತ್ತಾಯ್ತಾ? ಓಕೆ ಅಂಕಲ್. ಬನ್ನಿ. ಎಲ್ಲಂದ್ರಲ್ಲಿ ಬ್ಯಾಗ್ಗಳು ಬಟ್ಟೆಗಳು ಹಾಕಿದ್ರೆ ಯಜಮಾನ್ರಿಗೆ ಇಡಿಸಲ್ಲ. ಅಬ್ಬಬ್ಬಾ, ಸೆಕೆ ಅಂದ್ರೆ ಸೆಕೆ. ಅನಾವಶ್ಯಕವಾಗಿ ಲೈಟ್ಗಳನ್ನ ಫ್ಯಾನ್ಗಳನ್ನ ಹಾಕಿದ್ರೆ ಯಜಮಾನ್ರಿಗೆ ಇಡಿಸಲ್ಲ. ಅಟ್ಲೀಸ್ಟ್ ಆ ಕಿಟಕಿ ತೆಗೆದ್ರೆ ಯಜಮಾನ್ರಿಗೆ ಇಡಿಸುತ್ತಾ? ನನಗೆ ಇಡಿಸಲ್ಲ. ಯಜಮಾನ್ರಿಗೆ ನೀಟ್ನೆಸ್ ಡಿಸಿಪ್ಲಿನ್ ಅಂದ್ರೆ ಪ್ರಾಣ. ಹೌದು, ನಿಮ್ಗೆ ಹನುಮಂತ ಗೊತ್ತಾ? ಯಾವುದು, ಮರದ ಮೇಲೆ ಇರೋದಾ ದೇವಸ್ಥಾನದಲ್ಲಿ ಇರೋದಾ? ಎರಡೂ ಅಲ್ಲ. ನಮ್ಮ ಯಜಮಾನ್ರು ರಾಮ ಇದ್ದಂಗೆ, ನಮ್ಮಮ್ಮವರು ಸೀತೆ ಇದ್ದಂಗೆ, ನಾನೇ ಹನುಮಂತ, ಈ ಮನೇನೇ ಅಯೋಧ್ಯ. ಔಟ್ ಹೌಸ್ ಲಂಕಾನ? ಏನ್ ಜೋಕ ಇದು, ನಿನಗೆ ಬೇಕಾ? ಬೇಡ. ಇಲ್ಲಿ ಮದ್ಯಪಾನ ಧೂಮಪಾನ ಅಭ್ಯಾಸ ಇದ್ರೆ ಬಿಟ್ಟಾಕ್ಬೇಕು. ಈ ಮನೇಲಿ ಅವೆಲ್ಲ ನಡೆಯಲ್ಲ. ಈ ಬಿಚ್ಚದೆಲ್ಲ ನಾನು ಆಚೆ ಹೋದ್ಮೇಲೆ ಇಟ್ಕೊಳ್ಳಿ. ನೀನ್ ಬೇಗ ಹೋದ್ರೆ ಬೇಗ ಬಿಸ್ತೀನಿ. ಬಿಚ್ಚಿದ್ರ ಇರಿಟೇಟಿಂಗ್ ಫೆಲೋ. ಇದೇನ್ ದೊಡ್ಡ ತಾಜ್ ಮಹಲ್. ಲೈಟ್ ಆಗ್ಬಾರ್ದು, ಫ್ಯಾನ್ ಆಗ್ಬಾರ್ದು, ಕಿಟಕಿ ತೆಗಿಬಾರ್ದಂತೆ. ನನ್ನ ಶೂಸ್ ಇರೋಷ್ಟು ಕ್ಲೀನಾಗಿ ಇವ್ನ ಮಕ ಎಲ್ಲ ಮಾತಾಡ್ತಾನೆ. ನಾವೆಂತೆಂಥ ಬಂಗ್ಲೆಗಳು ನೋಡಿಲ್ಲ. ಇಲ್ಲೇ ಬಿದ್ದಿರ್ಲಿ, ಏನಾಗುತ್ತೆ? ನಾವ್ ಹೆಂಗ್ ಬೇಕಾದ್ರೆ ಇರ್ತೀವಿ. ಈ ಚಿಲ್ಲರೆಗಳೆಲ್ಲ ನಮ್ಮನ್ನು ಕೇಳಂಗ ಆಗ್ಬಿಟ್ರಲ್ಲಪ್ಪ. ಯಾರ ಅದು? ಏನಿದು? ಡೈನಿಂಗ್ ಟೇಬಲ್. ಟೇಬಲ್ ಮೇಲೆ ಏನಿದೆ? ಹಣ್ಣು. ಹಣ್ಣುಗಳ ಪಕ್ಕ ಅದಕ್ಕೆ ಅಂಡರ್ವೇರ್ ಅಂತಾರೆ. ನೀನ್ ಯೂಸ್ ಮಾಡಲ್ಲ ಅನ್ಸುತ್ತೆ, ಅದಕ್ಕೆ ನಿಂಗೆ ಗೊತ್ತಿಲ್ಲ. ನಿನಗೆ ಹೆಂಗ್ ಗೊತ್ತಾಯ್ತು? ಆದ್ರೆ ಇಲ್ಲೇ ಹಾಕಿದೆ. ಹಗ್ಗದ ಮೇಲೆ ಜಾಗ ಇರಲ್ಲ, ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಹಗ್ಗದ ಮೇಲೆ ಜಾಗ ಇಲ್ಲ ಅಂದ್ರೆ ನನ್ನ ತಲೆ ಮೇಲೆ ಹಾಕ್ಬಿಡ್ತೀಯಾ? ವಾಸನೆ. ಹಾಸಿಗೆ ಮೇಲೆ ಶೂಗಳು, ತೋಳ್ ಕಾಣಿಸೋ ತರ ಬನಿಯನು, ತೊಡೆ ಕಾಣಿಸೋ ತರ ನಿಕ್ಕರು. ಏನ್ ಎಕ್ಸ್ಪೋಸಿಂಗ್? ನಾನು ಬಂದಾಗಿಂದ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಏನ್ ನಾನು ಮಾತಾಡ್ತಾ ಇದ್ರು ಹೋಗ್ತಾನೆ ಇದ್ಯಾ? ಏನಿದು ರಿಯಾಕ್ಷನೇ ಇಲ್ಲ? ಬೋಲ್ಟ್ ಆಗ್ತಾ ಇದ್ಯಾ? ನಾನು ಬೈಯೋದು ಯಾರಿಗೂ ಕೇಳಿಸ್ಬಾರ್ದು ಅಂತ. ಪ್ರೆಸ್ಟೀಜು. ಈ ಭಯ ಮುಂಚೆನೆ ಇರ್ಬೇಕಾಗಿತ್ತು. ಕಾಲು
ಯಾಕೋ ಯಾಕೋ ಕಿರಿಸ್ತೀಯ? ಹೊಡಿತೀರಲ್ಲ ಬೈಕೆ ನನಗೆ ಹೊಡದ್ನಾ? ಇಲ್ಲ ಮತ್ತೆ ಹೊಡಿಯಕ್ ಮುಂಚೆ ಯಾಕೆ ಕಿರಿಸ್ತಿದ್ಯಾ? ಆಮೇಲೆ ಕಿರ್ಚಕ್ ವಾಯಿಸಿರಲ್ಲ ಅಂತ. ತುಂಬಾ ಒಳ್ಳೆ ಹುಡುಗ ನೀನು. ಸ್ವಲ್ಪ ಆವೇಶ ಜಾಸ್ತಿ. ಈಗ ನನಗೂ ನಿಮ್ಗೆ ಏನಕ್ಕಪ್ಪ ಜಗಳ? ಏನಿಲ್ಲ. ಈಗ ನಿನ್ ಪ್ರಾಬ್ಲಮ್ ಏನೋ ರೂಮ್ ಕ್ಲೀನ್ ಆಗಿಲ್ಲ ಅಂತಾನೆ. ಇಟ್ಕೋ. ಹಾ, ಶೂಸ್ ಅಲ್ಲಿ ಇರ್ಬೇಕು, ಸ್ಟ್ಯಾಂಡ್ ಅಲ್ಲಿ ಇಟ್ಬಿಡು. ಬಟ್ಟೆಯಲ್ಲಿ ಇರ್ಬೇಕು, ಬೇರುಲ್ಲಿ ಇಟ್ಬಿಡು. ಅಂಡರ್ವೇರ್ ಅಲ್ಲಿ ಇರ್ಬೇಕು, ಇನ್ಮೇಲೆ ಹಾಕೊಂತೀನಿ. ಹಾಕೋ. ನೀನ್ ಹೆಂಗಿರ್ಬೇಕು? ತುಂಬಾ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಇದ್ಬಿಡು. ಇದೆಲ್ಲಿರ್ಬೇಕು ಗೊತ್ತಿಲ್ಲ. ಇಟ್ಕೋ. ಸ್ವಲ್ಪ ಅವಾಗ ಜ್ಞಾಪಿಸ್ಕೊಂತ ಇರೋ, ಆಟೋಮೆಟಿಕ್ ಆಗಿ ಕಂಟ್ರೋಲಿಗೆ ಬರ್ತೀಯ ಏನೋ. ನಾನು ಇವಾಗ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಅಷ್ಟಲ್ಲಿ ನಿನಗೆ ರೂಮ್ ಹೆಂಗ್ ಇಟ್ಕೊಬೇಕು ಹಾಗೆ ಇಟ್ಕೋ. ಬಾಯ್. ಬಾಯ್ಗೆ ಬಂದ್ಬಿಟ್ಟಿತ್ತು. ಬಿಸಿಲ ತಾಳದೆ ಮರದ ನೆರಳಿಗೆ ಪೋದೆ, ಮರ ಬಗ್ಗಿ ಶಿರದ ಮೇಲೊರಗಿತು ಹರಿಯೇ. ಪಿಂಕಿ, ನಿನ್ ಜೀವನದಲ್ಲಿ ಏನಾಗ್ಬೇಕು ಅಂತಿದ್ಯಾ? ನಾನ್ ಬರೀ ಕನ್ಸೇ ಕಾಣ್ತಿರ್ತೀನಿ. ಯಾವಾಗ್ಲೂ ನಿದ್ದೆ ಮಾಡಿದ್ರೆ ಕನ್ಸೇ ಬೀಳೋದು. ಸುಮ್ನೆ ಇರೆ. ನಾನ್ DC ಆಫೀಸಲ್ಲಿರುವಾಗ ನಮ್ಮಪ್ಪ ಬಂದಾಗ ಸೋನಿಯಾ ಗಾಂಧಿ ಜೊತೆ ನಾನ್ ವಿಡಿಯೋ ಗೇಮ್ ಆಡ್ತಾ ಇದ್ದಾಗ. ಪಿಂಕಿ, ವಿಡಿಯೋ ಗೇಮ್ ಅಲ್ಲ, ವಿಡಿಯೋ ಕಾನ್ಫರೆನ್ಸ್. ಯಾವ್ದೋ ಒಂದು ಕಾನ್ಫರೆನ್ಸ್ ಅಲ್ವಾ ವೆಂಕಟಸ್ವಾಮಿ? ಪಿಂಕಿ, ದಿಸ್ ಇಸ್ ವೆಂಕಿಯಾ. ಓ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಇನ್ನೂ ಜೋರಾಗಿ ಆಡ್ಕೊಳ್ಳಿ. ನಗಿ. ಯಾಕೆ ನಗೋದ್ ನಿಲ್ಸ್ಬಿಟ್ರಿ? ನಗಿ. ನಾನೊಬ್ಬ ಆರ್ಡಿನರಿ ವ್ಯಕ್ತಿ. DC ಆಗ್ಬೇಕು ಅಂತ ಅನ್ಕೊಳ್ಳೋ ತಪ್ಪ? ಆ ಥರ ಕನಸ್ಕೊಳ್ಳೋ ಸ್ವಾತಂತ್ರ್ಯನೂ ನನಗಿಲ್ವಾ? ನಾನು BA ಪಾಸ್ ಮಾಡಕ್ಕೆ 5 ವರ್ಷ ಬೇಕಾಯ್ತು. ಆದ್ರೆ 5 ವರ್ಷ ಯಾಕೆ ಬೇಕಾಯ್ತು ಅಂತ ನೀವು ತಿಳ್ಕೋಬೇಕು. ಈ ಮನೆಯಲ್ಲಿ ಅಡಿಗೆ ಮನೆಯಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಗೌರಮ್ಮ ಅವ್ರೆ? ಆದ್ರೆ ನಾನು 20 ವರ್ಷಗಳ ಕಾಲ ನಾನು ನಮ್ಮ ತಂದೆಗೆ ಅಡಿಗೆ ಮಾಡಿ ಊಟ ಹಾಕಿ ಮಲಗಿಸಿದ್ದೀನಿ. ನಮ್ಮಮ್ಮ ನನ್ನ ಬಿಟ್ಟು ಹೋದಾಗ ನನಗೆ 4 ವರ್ಷ. ಅವಾಗಿಂದ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿ ಟಿಫಿನ್ ಮಾಡಿ ನಮ್ಮ ಅಪ್ಪನಿಗೆ ಹಾಕಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸೈಕಲ್ ಬರ್ತಿದ್ದಾಗೆ ಮತ್ತೆ ಅವ್ರಿಗೆ ಅಡಿಗೆ ಮಾಡಿ ಊಟ ಹಾಕ್ಸಿ ಅವ್ರು ಮಲಗಿಸಿ ಕೈಕಾಲೆಲ್ಲ ಹಮ್ಕಿ ಅವ್ರು ಮಲಗ್ತಿದ್ದಾಗೆ ಉಳಿದಿರೋ ಪಾತ್ರೆ ಪಕಡೆಲ್ಲ ತೊಳೆದಿಟ್ಟು ಮಲಗೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿರೋದು. ಇನ್ನೆಲ್ಲ ನನಗೆ ಓದಕ್ಕೆ ಟೈಮ್ ಇದೆ, ಇನ್ನೆಲ್ಲ DC ಆಗ್ಲಿ. ನಾನೊಬ್ಬ ಬಡ ಸಾಮಾನ್ಯ ಮನುಷ್ಯ ನಿಮ್ಮಂತ ಶ್ರೀಮಂತರಿಗೆ ಆಡ್ಕೊಳ್ಳೋ ವಸ್ತು ಆಗ್ಬಿಟ್ಟಿದ್ದೀರಲ್ಲ. ಆಡ್ಕೊಳ್ಳಿ. ನಾನು ಅಳೋದ್ರಿಂದ ನಿಮಗೆ ನಗು ಬರುತ್ತೆ, ಸಂತೋಷ ಸಿಗುತ್ತೆ ಅನ್ನೋಗಿದ್ರೆ ದಿನ ನಿಮ್ಮ ಮುಂದೆ ನಿಂತ್ಕೊಂಡು 1 hour ಅಳ್ತೀನಿ. ನಗಿ, ಸಂತೋಷ ಪಡಿ. ವೆಂಕಿ ಸರ್, ನೀವು ಅಳ್ಬೇಡಿ ಸರ್, ಕಣ್ಣೊರ್ಸ್ಕೊಳ್ಳಿ ಸರ್. ನೀವು ಓದಿದ DC ಹಾಗೆ ಆಗ್ತೀರಾ ಸರ್, ಹಾಗೆ ಆಗ್ತೀರಾ. ಈ ನನ್ನ ಮಗ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೇನೆ? ಲೂಸ್ ನನ್ನ ಮಗ. ಕರೆದ್ರ ಸರ್? ಇಲ್ಲಪ್ಪ. ಕ್ಷಮಿಸಿ. ತಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಅನ್ಸೋದೇನು, ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. ತಾವು ಹಾಕೊಂಡು ಜಡಿಬಹುದು. ಥ್ಯಾಂಕ್ಸ್. ಊಟಕ್ಕೆ ಮುಂಚೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಇಲ್ವಾ? ನಾನು ರೂಮಲ್ಲೇ ಪೂಜೆ ಮಾಡ್ಕೊಂಡ್ ಬಂದೆ. ಹೌದಾ? ಹೌದು. ನೋಡ್ ಕಲ್ತ್ಕೊಳ್ಳಿ. ಛತ್ರಿ ನನ್ನ ಮಗನೇ. ಎಲ್ಲಿ ಇನ್ನೊಂದ್ಸಲ ಮಾಡು. ಅದು ತುಂಬಾ ಟೈಮ್ ತಗೊಳುತ್ತೆ. ಏಕೆ ಬರಲ್ವಾ? ಓ ದೇವರೇ, ಓ ಒಳ್ಳೆ ದೇವರೇ, ನಮಗೆ ನೀ ತಿನ್ನೋದಕ್ಕೆ ಸೊಪ್ಪಿನ ಪಲ್ಯ ಕೊಟ್ಟೆ, ಚಿಕನ್ ಫ್ರೈ ಕೊಟ್ಟೆ, ಹಣ್ಣುಗಳನ್ನು ಕೊಟ್ಟೆ. ಹಾಗೆ ನಮ್ಮ ಸ್ಟೇಟಲ್ಲಿರೋ 6,40,36,281 ಜನಕ್ಕೂ ಇದನ್ನೇ ಕೊಡು. ನಮ್ಮ ಕಂಟ್ರಿಲಿರೋ 107,190,256 ಜನಕ್ಕೂ ಕೂಡ ಇದನ್ನೇ ಕೊಡು. ಅಂಕಿಅಂಶ ಸರಿಯಾಗೈತಾ? ಹಾಗೆ ಈ ಪ್ರಪಂಚದಲ್ಲಿರೋ ನನಗೆ ನಂಬರ್ ಸರಿಯಾಗಿ ಗೊತ್ತಿಲ್ಲ, ಎಷ್ಟು ಜನ ಇದಾರೋ ಎಲ್ಲರಿಗೂ ಇದನ್ನೇ ಕೊಡು. ಆಸ್ ಇಟ್ ಈಸ್. ಇದೆಲ್ಲ ಕೊಡ್ದಿದ್ರು ಅವ್ರು ಏನೇನ್ ತಿಂತಾರೋ, ಬ್ರೆಡ್, ಬನ್, ಬಟರ್, ಜಾಮ್, ಇತ್ಯಾದಿ ಇತ್ಯಾದಿ,
ನೀನ್ ಕೊಡ್ತೀಯಾ? ಕೊಟ್ಟೇ ಕೊಡ್ತೀಯಾ? ಬಿಕಾಸ್ ಯು ಆರ್ ಗಾಡ್. ಬೇಸಿಕಲಿ ಯು ಆರ್ ಎ ವೆರಿ ಗುಡ್ ಗಾಡ್. ಥ್ಯಾಂಕ್ ಯು. ನನ್ನ ಪ್ರಾರ್ಥನೆ ನಿಮ್ಗೆಲ್ಲ ಸ್ವಲ್ಪ ಹೊಸ್ತರ ಅನ್ಸ್ಬೋದು. ಹೊಸ್ತರ ಅಲ್ಲ, ಹೊಸ್ಕಾಕಂಗಿತ್ತು. ಹಲೋ ಮಿಸ್ ಗೌರಿ. ಎಸ್, ನೀವ್ಯಾರು? ಹಾಯ್ ಫಿಯಾನ್ಸೆ. ದಿಸ್ ಇಸ್ ಪ್ರಸಾದ್, ಯುವರ್ ವುಡ್ ಬಿ ಹಸ್ಬೆಂಡ್. ಮಾತಾಡ್ತಾ ಇದ್ದೀನಿ. ವೈಟ್ ಹೌಸ್ ಪಕ್ಕದಲ್ಲಿ ಎಸ್ ಟಿ ಡಿ ಬೂತ್ ಇದೆಯಲ್ಲ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಅಮೆರಿಕದಿಂದನಾ? ಯಾ ಆಫ್ ಕೋರ್ಸ್. ಸಾರಿ, ವಾಯ್ಸ್ ಗೊತ್ತಾಗ್ಲಿಲ್ಲ. ಅದು ಈಗ ತಾನೇ ಹೆಡ್ ಬಾತ್ ತಗೊಂಡು ಹೊರಗೆ ಬಂದೆ, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಹೊರಗೆ ಬರ್ತಿದ್ದಂಗೆ ನೀನ್ ನೆನಪಾಯ್ತು, ಅದಕ್ಕೆ ಇಮಿಡಿಯೇಟ್ ಆಗಿ ಹೇಳಿ. ನಮ್ಮ ಎಂಗೇಜ್ಮೆಂಟ್ ಅಲ್ಲಿ ಒಬ್ಬ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡು ಸ್ಮಾರ್ಟ್ ಆಗಿ ಹ್ಯಾಂಡ್ಸಮ್ ಆಗಿ ಕುರ್ಚಿ ಗಡ್ಡ ಬಿಟ್ಕೊಂಡು ಓಡಾಡ್ತಿದ್ನಲ್ಲ, ಹೂ ಇಸ್ ದ ಗಾಯ್? ವೆಂಕಿ. ವೆಂಕಿ. ಈಸ್ ಫ್ರಮ್ ಅವರ್ ನೇಟಿವ್ ಪ್ಲೇಸ್ ನಾ? ಹೌದು. ಯಾ ನಮ್ ವಿಲೇಜ್ ಹುಡುಗ. ಯು ನೋ ವಾಟ್ ಎ ಗ್ರೇಟ್ ಗೈ ಹಿ ಈಸ್. ನಮ್ ಫ್ರೆಂಡ್ ಒಬ್ಬನಿಗೆ ಪಾಪ 4 ಎಕರೆ ಜಮೀನ ಮಾರ್ಬಿಟ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಏರ್ಪೋರ್ಟ್ ಬಂದು ಟಾಟಾ ಮಾಡ್ಬಿಟ್ಟು ಅಮೆರಿಕ ಓದಕ್ ಕಳ್ಸಂತೆ. ಹೌ ಸ್ವೀಟ್ ಆಫ್ ಹಿಮ್. ಯಾ ಆ ಹುಡುಗ ಇದನಲ್ಲ, ಆ ವೆಂಕಿ ಫೋಟೋ ಇಟ್ಕೊಂಡು ದಿನ ಹಾರ ಹಾಕಿ ಅದಕ್ಕೆ ಪೂಜೆ ಮಾಡ್ತಾನಂತೆ. ಅದು ಸತ್ತೋಗಿರೋರ್ ಫೋಟೋ ತಾನೇ ಹಾಗೆ ಮಾಡೋದು? ಐ ಮೀನ್ ಅದು ಅವನು ಆ ವೆಂಕಿಯ ದೇವ್ರ ತರ ಟ್ರೀಟ್ ಮಾಡ್ತೀಯಾನೆ ಅಂತ. ಹೌದಾ? ಆ ವೆಂಕಿ ಅಂತರಲ್ಲ ಬಹಳ ಪ್ರಪಂಚದಲ್ಲಿ ಕಡಿಮೆ ಜನ ಸಿಗೋದ್ಯಾ. ದೇವ್ರಂತ ಮನುಷ್ಯ ಅವನು. ಅವನ್ ಪಾದ ತೊಳೆದು ನೀರ್ ಕುಡಿದ್ರೆ ಎಂತ ಮುಟ್ಟಣಗಾರ ಬುದ್ಧಿ ಬರುತ್ತೀಯಾ? ಎಲ್ರು ಪಾದ ತೊಳೆದು ನೀರ್ ಕುಡಿರಿ. ಗೌರಿ, ಯು ಶುಡ್ ಡೂ ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ಬೆಳಿಗ್ಗೆ ಎದ್ದು ಕೂಡಲೇ ಅವನಿಗೆ ವಿತ್ ರೆಸ್ಪೆಕ್ಟ್ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಓಕೆ, ನೈಟ್ ಆಗ್ತಿದ್ದಂಗೆ ಗುಡ್ ನೈಟ್ ಅಂತ ಹೇಳ್ಬೇಕು. ಆಯ್ತಪ್ಪ, ಆಯ್ತಪ್ಪ, ನಾನು ಮಾತಾಡ್ತೀನಪ್ಪ, ಆಮೇಲೆ ಮಾಡ. ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಒಳಗಡೆ ಪ್ಲೀಸ್. ಫೋನ್ ಮಾಡ್ಬೇಕಾಗಿತ್ತಾ? ಪ್ಲೀಸ್ ತಗೊಳ್ಳಿ. ನೀನು ಒಬ್ಬ ಮನುಷ್ಯನ? ಒಂದ್ ಹುಡುಗಿ ಜೊತೆ ಫೋನಲ್ಲಿ ಆಟ ಆಡೋಕ್ ನಿನಗೆ ನಾಚಿಕೆ ಆಗಲ್ಲ? ತರ್ಲೆ ಮಾಡೋಕ್ಕೂ ಒಂದ್ ಲಿಮಿಟ್ ಇರುತ್ತೆ, ಅದು ಗೊತ್ತಿಲ್ಲ ನಿನ್ಗೆ? ನಿನ್ನ ನಮ್ಮ ಮನೇಲಿ ಇಟ್ಕೊಂಡಿದಾರಲ್ಲ ನಮ್ಮ ತಂದೆ, ಅವ್ರಿಗೆ ಬೈಬೇಕು. ಅಲ್ಲ, ಅದು ಇನ್ನೊಂದ್ಸಾರಿ ನನ್ ಜೊತೆ ಮಾತಾಡದೆ ನಿನ್ನ ಸಾಯಿಸ್ಬಿಡ್ತೀನಿ. ಐ ಕಿಲ್ ಯು. ಐ ಹೇಟ್ ಯು. ಬ್ಯೂಟಿಫುಲ್ ಪ್ಲೇಸ್. ಏನ್ ಹಂಗೆ ಹೋಗ್ತಿದ್ರ ಲಗೇಜ್ ತಗೊಂಡೋಗಿ? ನೀನೇ ನಿಕ್ಕಿರೋದು, ತಗೊಂಡ್ ಬಾ. ಬಾಕ್ಕ. ಅಪ್ಪ ನೋಡ್ದ್ಯಾ, ನಾನು ಎಂತ ಸ್ಥಿತಿಗೆ ತಂದ್ಬಿಟ್ಟೆ, ಹುಡುಗಿರ್ ಹೇಳ್ದಂಗೆ ಕೇಳಂಗ್ ಮಾಡ್ಬಿಟ್ಟೆ. ಅಯ್ಯೋ. ನಮಸ್ಕಾರ. ಓ ನಮಸ್ಕಾರ. ಯಾರು ಸರ್ ತಾವು? ಏನ್ ಅರ್ಜೆಂಟ್ ಆಗಿ ಹೋಗ್ತಿದ್ದೀರಾ? ಇಲ್ಲ. ಹಾಗಾದ್ರೆ ಕೂತ್ಕೊಳ್ಳಿ. ಸಿಗರೇಟ್? ಇಲ್ಲ ಅಭ್ಯಾಸ ಇಲ್ಲ. ಗುಂಡು? ಇಲ್ಲ. ಬಾಡು. ಗುಡ್ ಹ್ಯಾಬಿಟ್. ನೋಡಿ, ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದ್ ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು ಸಾಗರದವನು. ನಮ್ಮಪ್ಪ ಬೆಂಗಳೂರಿಗೆ ಒಬ್ರು ಮನೆಗೆ ಕೆಲಸ ಕೊಡ್ಸಿ ಅಂತ ಕಳ್ಸಿದ್ರು. ಆದ್ರೆ ನಾನಿಲ್ಲಿ ಮಾಡ್ತಿರೋ ಕೆಲಸ ಎಂತದ್ದು? ವೆಂಕಿ, ಇನ್ನೂ ಏನ್ ಅಲ್ಲೇ ಕೂತ್ಕೊಂಡಿದ್ಯಾ? ಎದ್ ಲಗೇಜ್ ತಗೊಂಡ್ ಬಾ. ಯಾರು ಸರ್ ಅವ್ರಿಗೆ? ನಿಮ್ ತಂಗಿನ? ಅವಳೇನೋ ನನ್ನ ತಂಗಿ ಆಗಿದ್ರೆ ಕುತ್ಕಿ ಸಾಯಿಸ್ಬಿಟ್ಟು ಎಲ್ಲ ಬಾಯಿಸ್ಬಿಟ್ಟು ಹಾಕ್ಸ್ಬಿಡ್ತಿದ್ದೆ. ಸಾರಿ, ಎಕ್ಸೈಟ್ ಆಗ್ಬಿಟ್ಟೆ, ಎಮೋಷನ್ ಆಗ್ಬಿಟ್ಟೆ, ಟೆನ್ಷನ್ ಆಗ್ಬಿಟ್ಟೆ. ಬ್ಯೂಟಿಫುಲ್ ರೂಮ್, ನನಗೆ ತುಂಬಾ ಕಂಫರ್ಟಬಲ್ ಆಗಿದೆ. ಹಲೋ. ಯಸ್, ಇದು ಓನ್ಲಿ ಲೇಡೀಸ್ ರೂಮ್. ಹೌದಾ? ಹಾಗಾದ್ರೆ ಬಾ, ಹೊರಗಡೆ ಹೋಗೋಣ. ಏನ್ ಜೋಕಾ? ಯಾಕೆ, ಇಷ್ಟ ಆಗ್ಲಿಲ್ವಾ? ಇಲ್ಲ ಅರ್ಥ ಆಗ್ಲಿಲ್ವಾ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳ್ಬೇಕು. ಅದನ್ನ ಬಿಟ್ಟು ತಳ್ತಾರೆ. ಘಾಟಿ ಹುಡುಗಿರು. ಏನ್ ಬಾವ, ಹೊರಗಾಕಿದ್ರ? ಇಲ್ಲ, ನೂಕಿದ್ರು. ಓ, ನಾನೆಲ್ಲೋ ಹೊರಗಾಕಿದ್ರು ಅನ್ಕೊಂಡೆ. ಹೌದು, ನೀನ್ ಹೆಣ್ಣಿನ ಕಡೆನೋ ಗಂಡಿನ ಕಡೆನೋ? ನಾನು ಯಾವಾಗ್ಲೂ ಹೆಣ್ಣಿನ ಕಡೆವನು ಬಾವ. ಹೆಣ್ಣಿನ ಕಡೆ ಕರ್ಕ ನಡಿ. ಮಾಡಿದ್ರು ಅಚ್ಚು. ಹೇಗಿತ್ತು? ಬಿಸಿ ಆಗ್ತಿದ್ಯಾ? ವಿಚಿತ್ರವಾಗಾಯ್ತಾ? ಬರ್ತಾ ಇದೀಯಾ? ಇಲ್ಲ, ತಲೆ ತಿರುಗ್ತಾ ಇದೆಯಾ?
ಇನ್ನೊಂದು ಬಾಟ್ಲಿ ಕುಡಿಯೋಣ ಅನ್ನಿಸ್ತಿದೆ. ಜೀವನ್ ಕೋರ ಕಾಗಜ್ ಕೋರಾಗಿ ಸಾರಿ ನನ್ನ ರೂಮ್ ಅನ್ಕೊಂಬಂದ್ಬಿಟ್ಟೆ. ಸಾರಿ. ಇದು ನಿನ್ ರೂಮೇ. ನನ್ನ ರೂಮಲ್ಲಿ ಲೀವ್ ಬ್ರೇನ್ ಮಾಡ್ತಿದ್ದೀರಾ? ನಿನ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಯಾಕೆ ಲಗೇಜ್ ಗೀಗೇಜ್ ಏನಾರ ಹೋಯ್ತಾ? ಹೋಯ್ತು ನಮ್ ಇಮೇಜು. ಇಮೇಜ್? ಏನ್ ಇಮೇಜು? ನಿನ್ ಗಂಡಿನ ಕಡೆಯವ್ರ ಜೊತೆ ಸೇರ್ಕೊಂಡ್ ಕುಡಿತಿದ್ಯಾ ಅಂದ್ರು ನಾನ್ ನಂಬ್ಲಿಲ್ಲ. ಈ ಕಣ್ಣಾರೆ ನೋಡಿದ್ಮೇಲೆ ನಂಬ್ಲೇಬೇಕಾಗಿದೆ. ಛೇ, ನಾನ್ ಎಲ್ಲಾರ ಹತ್ರ ದೊಡ್ಡದಾಗ್ ಹೇಳ್ಕೊಂಡೆ ನಮ್ ವೆಂಕಿ ಅಂತವನಲ್ಲ ಅಂತ. ಚಿ 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 ನಾನ್ ತುಂಬಾ ಒಳ್ಳೆಯವನೇ ಪಿಂಕಿ. ವಿಸ್ಕಿ ಓಕೆನಾ ಅಂದ್ರು. ವಿಸ್ಕಿ ಓಕೆ, ಕೂಲ್ ಡ್ರಿಂಕ್ಸ್ ಯಾಕೆ ಅಂದೆ. ಮಿತ್ರ ದ್ರೋಹಿಗಳು ಕೂಲ್ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಟ್ಬಿಟ್ರು. ಸ್ವಲ್ಪ ವ್ಯತ್ಯಾಸ ಆಗೋಯ್ತು. ಸಾರಿ. ಕುಡುಕ್ರ ಹತ್ರ ಏನೇ ಮಾತಾಡೋದು, ಬಾ ಹೋಗೋಣ. ಪಿಂಕಿ ಪಿಂಕಿ ಪ್ಲೀಸ್. ಇನ್ನೇನು ಹೇಳ್ಬೇಡ. ನಾಳೆ ಅಂಕಲಿಗೆ ಫೋನ್ ಮಾಡ್ತೀನಿ. ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದ್ ಅವ್ರಿಗೆ ಹೇಳು. ಪಿಂಕಿ ಅಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ಬೇಡ ಪಿಂಕಿ. ನಾ ತಪ್ಪು ಮಾಡಿದ್ದೀನಿ, ಮಹಾಪಾಪ ಮಾಡಿದ್ದೀನಿ. ಇನ್ನೊಂದು ಅವಕಾಶ ಕೊಡು ಪಿಂಕಿ. ಯಾಕೆ ಮತ್ತೆ ಕೂಲ್ ಡ್ರಿಂಕ್ಸ್ ಕುಡ್ಕೊಂಬರಕ್ಕ? ಕುಡಿಯೋದಕ್ಕಲ್ಲ ಪಿಂಕಿ, ಬಿಡೋದಕ್ಕೆ ಪ್ಲೀಸ್. ಅಂಕಲ್ ಮಾತ್ರ ಹೇಳ್ಬೇಡ ಪಿಂಕಿ. ನೀನ್ ಕಾಲ್ ಬಿದ್ದು ಕೇಳ್ಕೊತೀನಿ ಪಿಂಕಿ. ವೆಂಕಿ, ನೀನ್ ಹಿಡ್ಕೊಂಡಿರೋದು ನನ್ ಕಾಲ್ಗಳಲ್ಲ, ಮಂಚದ ಕಾಲು. ಅಕ್ಕ ನಡೆ ಹೋಗೋಣ. ಪಿಂಕಿ ಪಿಂಕಿ ನಿನ್ ಕಾಲಲ್ಲಿ ಪಿಂಕಿ, ನಿನ್ ಕಾಲಲ್ಲಿ ಕಾಲ್ಗೂ ಕೋಲ್ಗೂ ವ್ಯತ್ಯಾಸ ಗೊತ್ತಾದ್ರೆ ಎಷ್ಟು ಕುಡಿದ್ಬಿಟ್ಟಿದ್ಯ ನನಗೆ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ? ವಾಟರ್ ವರ್ಲ್ಡ್. ನಾನು ಅಲ್ಲಿಗೆ ಹೋಗ್ಬೇಕು. ನನ್ನ ಕಾರು ಪಂಚರ್ ಆಗಿಬಿಟ್ಟಿದೆ. ಲಿಫ್ಟ್ ಪ್ಲೀಸ್. ಪರವಾಗಿಲ್ಲ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಒನ್ ಸೆಕೆಂಡ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ತಾವು ದಯವಿಟ್ಟು ಹಿಂದೆ ಕೂತ್ಕೊಂತೀರಾ? ಸರಿ. ಬನ್ನಿ. ಥ್ಯಾಂಕ್ ಯು. ಸರ್ ಯಾಕೆ? 1 ಮಿನಿಟ್ ಪ್ಲೀಸ್. 1 ಮಿನಿಟ್. ಅಯ್ಯ, ಸಿಕ್ಯಾ? ಯಾರಿಗೂ ಲಿಫ್ಟ್ ಕೊಡಕ್ಕೆ ನಾವ್ ವೇಟ್ ಮಾಡ್ಬೇಕಾ? ನಾನ್ಸೆನ್ಸ್. ಯಾರ್ದೋ ಮದುವೆಗೆ ನೀವು ಹೋಗೋದಕ್ಕೆ ನಾನ್ ಡ್ರೈವರ್ ಆಗಿ ಬಂದಿಲ್ವಾ? ಹಾಗೆ ಇದು ಕೂಡ. ಬನ್ನಿ. ಸಾರಿ. ಟ್ಯಾಂಕ್ ಖಾಲಿ ಆಯ್ತಲ್ಲ? ಓಕೆ ಹೊರಡೋಣ. ನನಗೆ ಶುಗರ್ ಇದೆ. ಅದಕ್ಕೆ ಗಂಟೆಗೊಂದ್ಸಲಿ ವಿಸಿಲ್ ಹೊಡಿಲೇಬೇಕು. ವಿಷಲ್? ಅರ್ಥ ಆಯ್ತು. ಇವನಿಗೆ ಶುಗರು, ಅವನಿಗೆ ಪೊಗರು. ಕೊಡೆ ಯಾಕೆ ಇಟ್ಕೊಂಡಿದ್ದೀರಾ? ಸಡನ್ ಆಗಿ ಮಳೆ ಬಂದ್ಬಿಟ್ರೆ ಅಂತ ಮುಂಜಾಗ್ರತೆ. ಬ್ಯಾಗಲ್ಲಿ ಕ್ಯಾಶ್ ಇದೆಯಾ? ರೈನ್ ಕೋಟು, ಹ್ಯಾಟು. ರೈನ್ ಕೋಟ್. ಅಕಸ್ಮಾತ್ ಗಾಳಿಗೆ ಕೊಡೆ ಹಾರ್ಕೊಂಡ್ಬಿಟ್ರೆ ಮುಂಜಾಗ್ರತೆ. ಅದ್ ಸರಿ, ಕಾರ್ಗೆ ಯಾಕೆ ಅಷ್ಟೊಂದು ಬೀಗ ಹಾಕಿದ್ರಿ? ಹೈವೇ ಅಲ್ವಾ, ಯಾರಾದ್ರೂ ಗಾಡಿ ತಗೊಂಡು ಹೋಗ್ಬಿಟ್ರೆ ಮುಂಜಾಗ್ರತೆ. ಕರೆಕ್ಟಾಗಿ ಹೇಳಿದ್ರಿ. ಅದಿರ್ಲಿ, ಇಷ್ಟೊಂದು ಮುಂಜಾಗ್ರತೆ ಇರೋರು ಗಾಡಿಗೆ ಸ್ಟೆಪ್ನಿ ಇಲ್ಲದೆ ಬಂದ್ಬಿಟ್ರಾ? ಸ್ಟೆಪ್ನಿ ಇದೆ, ಗಾಳಿನೂ ತುಂಬಿಸಿದ್ದೀನಿ. 2 ಟೈರ್ ಪಂಚರು, 2 ಟೈರ್ಸ್. ನಿಮ್ ಗಾಡಿ ಮುಂದೇನೋ ದೊಡ್ಡ ಸೌಂಡ್ ಆಯ್ತಲ್ಲ, ಏನದು? ನಾನೇ ಕಲ್ ತಗೊಂಡು ಎಂಜಿನ್ ಹೊಡೆದೆ. ಅಕಸ್ಮಾತ್ ಯಾವನೋ ಕಿಲಾಡಿ ಕಳ್ಳ ಎಲ್ಲಾ ಬೀಗ ಓಪನ್ ಮಾಡಿ ಗಾಡಿನ ತಗೊಂಡೋಗ ಟ್ರೈ ಮಾಡಿದ್ರೆ ಗಾಡಿ ಓಡಬಾರ್ದಲ್ಲ, ಅದಕ್ಕೆ. ಮತ್ ನೀವ್ ಹೇಗೆ ವಾಪಸ್ ಕಾರ್ನ ತಗೊಂಡ್ ಹೋಗ್ತೀರಾ?
ದಿಸ್ ಈಸ್ ವೆರಿ ಸ್ಮೂತ್. ನಾನು ಫಸ್ಟ್ ಟೈಮ್ ಕೂತ್ಕೊಂತ ಇದ್ದೀನಿ. ಏನೂ ಆಗಲ್ಲ, ಹಂಗೆ ಮೇಲೋಗಿ ಆ ಕಡೆಯಿಂದ ಸುತ್ಕೊಂಡು ನೆಟ್ಟಿಗೆ ಬಂದು ಸ್ಮೂತ್ ಆಗಿ ಲ್ಯಾಂಡ್ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಖುಷಿ ಖುಷಿ. ಸ್ಟಡಿಯಾ? ಅಬ್ಬ ಉಳ್ಕೊಂಡೆ. ಏನ್ ಅಂಕಲ್ ಇಷ್ಟು ಫಾಸ್ಟ್ ಆಗಿ ಓಡ್ತಿದ್ದೀರಾ? ಅಯ್ಯೋ ನನ್ ಜೀವ ಬಾಯಿಗೆ ಬಂದ್ಬಿಟ್ಟಿದ್ಯಮ್ಮ. ಅಯ್ಯೋ ಅರ್ಜೆಂಟ್ ಆಗಿ ವಿಸಿಲ್ ಹೊಡಿಬೇಕು. ವಿಸಲ್? ಅಯ್ಯೋ ನನ್ ಪಾಡು ನನ್ ಫಲ ಏನೋ ಹೊಡ್ಕೋತೀನಿ, ಬಿಟ್ಬಿಡಮ್ಮ. ಲೇಡೀಸ್ ಟಾಯ್ಲೆಟ್ ಅಯ್ಯ, ಕ್ಯೂನಲ್ಲಿ ಬಾರಯ್ಯ. ಸಾರಿ ಪ್ಲೀಸ್. ಅಲ್ಲಣ್ಣ, ಒಳಗೋಗಿರೋರು ಏನ್ ವಿಸಿಲ್ ಹೊಡಿತಾವ್ರ ಇಲ್ಲ ರಾಜ ಮೇಲೆ ಸೈರನೇ ಹೊಡಿತಾವ್ರ? ಸಾರ್ ದಯವಿಟ್ಟು ಮಾತಾಡ್ಸ್ಬೇಡಿ ಸಾರ್, ತುಂಬಾ ಹೊತ್ತಿಂದ ತಡ್ಕೊಂಡಿದ್ದೀನಿ. ಇದಕ್ಕೆ ಕೆಟ್ಟ ವಾಸನೆ. ಯಾಕೋ ಈ ಜಾಗ ಸೆಟ್ ಆಗ್ತಾ ಇಲ್ಲ. ಔಟ್ಡೋರ್ ಹುಡ್ಕೊಂಬಿಡೋದು ಬೆಟ್ರು. ಅಬ್ಬ ಈ ಕಡೆ ತಿರುಗೋಷ್ಟಲ್ಲೇ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ನಥಿಂಗ್. ಒಂದು ಸ್ನ್ಯಾಪ್. 1 2 3 4 ಹೋಗಿ ನಿಂತ್ಕೊಳ್ಳೆ. ಕಲ್ಲಿಟ್ಟಿದ್ನಪ್ಪ ಕೆಳಗೆ. ಅಂದ್ರೆ ಅಯ್ಯಪ್ಪ, ಬ್ಲಾಸ್ಟ್ ಆಗೋ ತನಕ ಬಿಡಲ್ವಲ್ಲಪ್ಪ ಇವರು. ಅಯ್ಯೋ ಕೆಂಚಿ, ಕಣ್ಣಿಲ್ಲ ಅಂತ ಹೇಳಕ್ಕೆ ಏನಾಗಿತ್ತು?